ಹಾಯ್, ನಮಸ್ತೆ ಎಲ್ಲರಿಗೂ. ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗ್ತಾ ಇದೆ ಅಲ್ವಾ, ಇವತ್ತು ಯಾವುದ್ರ ಬಗ್ಗೆ ಏನು ಹೇಳ್ತೀನಿ ಅಂತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಥ ವಸ್ತು ಅಂತ ಅಂದರೆ ಏಲಕ್ಕಿ. ಬಟ್ ಆದರೆ ನಾವು ಡೈಲಿ ಲೈಫಲ್ಲಿ ನಾವು ಉಪಯೋಗಿಸೋದೇ ಕಡಿಮೆ. ನಾವು ಅಂದರೆ ಏನಾದ್ರು ಒಂದು ಸ್ವೀಟ್ಸೋ ಇಲ್ಲ ಏನಾದರೂ ಒಂದು ವಿಶೇಷ ಅಡುಗೆಗೆ ಅಷ್ಟೇ ನಾವು ಉಪಯೋಗಿಸ್ತೀವಿ. ಬಟ್ ಅದು ಹಾಗೆ ಒಂದೆರಡು ಕಾಯಿ ಸಿಪ್ಪೆ ಬಿಡಿಸಿ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಕ್ಕತ್ತೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ನನಗೆ ಲೈಕ್ ಬಟನ್ ಒತ್ತಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡಿ, ಏಲಕ್ಕಿಯಿಂದ ನಮಗೆ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಇದನ್ನು ಪ್ರೆಗ್ನೆಂಟ್ ಲೇಡೀಸ್ ತಿನ್ನೋದ್ರಿಂದ, ಡೈಲಿ ಅಟ್ಲೀಸ್ಟ್ 2 ಕಾಯಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಅವರಿಗೆ ವಾಕರಿಕೆ ಆಗಲಿ, ವಾಂತಿ ಆಗಲಿ, ಈ ಥರ ಎಲ್ಲ ಯಾವುದು ಬರೋದಿಲ್ಲ. ಅಂದರೆ ವಾಂತಿ ಮಾಡಬೇಕು ಅಂತಂದ್ರೂ ಮಾಡಬೇಕು ಅಂತ ಅನಿಸೋದಿಲ್ಲ. ಇಲ್ಲ ಯಾವ್ದಾದ್ರು ಒಂದು ಊಟ ತಿನ್ನಬೇಕು, ಇಲ್ಲ ಒಂಥರ ನೋಡಿದ್ರೆ ವಾಕರಿಕೆ ಬರ್ತಾಯಿದೆ ಅಂತೆಲ್ಲ ಅಂದ್ಕೊಳ್ತಾರೆ. ಸೊ ಅದೆಲ್ಲ ಬರೋದಿಲ್ಲ. ಆಮೇಲೆ ಜೀರ್ಣಶಕ್ತಿ, ತುಂಬಾ ಜೀರ್ಣಶಕ್ತಿ ಅದಕ್ಕೆ ಇದೆ. ನಾವು ಇವಾಗ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಜೀರ್ಣ ಆಗಲ್ಲ, ಹೆವಿ ಫುಡ್ ತಿನ್ನೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಇದು ಒಂದೇ ಒಂದು ಇದು ಏಲಕ್ಕಿ ಕಾಯಿ ಎಷ್ಟು ನಮಗೆ ಹೆಲ್ತಿಗೆ ಇಂಪಾರ್ಟೆಂಟ್ ಅಂತ ಅಂದರೆ, ಮತ್ತು ಅದರಿಂದ ಶೀತ, ಕೆಮ್ಮು, ಆಮೇಲೆ ವೆಯ್ಟ್ ಲಾಸ್ ಕೂಡ ಆಗೋದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ಈ ಶುಗರ್ ಪೇಷಂಟ್ನವರು ಅಷ್ಟೇ, ಶುಗರ್ ಪೇಷಂಟ್ನವರು ಆಗಾಗಲೇ ಒಂದೊಂದು ಬಾಯಿಗೆ ಏಲಕ್ಕಿ ಕಾಯಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಹಾರ್ಟ್ ಪೇಷಂಟ್ಸ್ಗಳಿಗೂ ಅಷ್ಟೇ, ಅದು ಕೊಲೆಸ್ಟ್ರಾಲ್ ಆಗಲಿ, ಫ್ಯಾಟು ಎಲ್ಲನೂ ರೆಡ್ಯೂಸ್ ಮಾಡುತ್ತೆ. ತುಂಬಾ ಒಳ್ಳೆ ಬೆನಿಫಿಟ್ ಸಿಕ್ಕುತ್ತೆ ಇದರಿಂದ. ಬಟ್ ನಾವು ಇಷ್ಟೆಲ್ಲ ನಾವು ತಿಳ್ಕೊಂಡೇ ಇರಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ಏನು ಏಲಕ್ಕಿ ನಮಗೆ ಒಂದು ಸ್ವೀಟ್ಸಲ್ಲಿ ನಾವು ಹಾಕಿದಾಗಲೂ ಅಷ್ಟೇ, ಸಿಕ್ತು ಅಂತಂದರೆ ಎತ್ತು ಸೈಡ್ಗೆ ಇಡ್ತೀವಿ. ಅಂದರೆ ಉಂಡುಂಡೆ ಕಾಯಿ ಸಿಕ್ತು ಅಂತಂದ್ರೂ ನಾವು ಸೈಡ್ಗೆ ಇಡ್ತೀವಿ. ಸೊ ಇದೆಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಅಂದರೆ ಹೆಲ್ತ್ ಬೆನಿಫಿಟ್ ನಮಗೆ ಸಿಗುತ್ತೆ. ಬಟ್ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದು ಒಂದು ಸತಿ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಅದ್ರ ಬೆನಿಫಿಟ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದೇ ಆಗಲಿ ನಮಗೆ ತಕ್ಷಣ ರಿಸಲ್ಟ್ ಗೊತ್ತಾಗೋದಿಲ್ಲ ಅಲ್ವಾ. ಅದು ನಾವು ಏನು ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತೀವೋ ಅದು ಕಾಲಕ್ರಮೇಣ ನಮಗೆ ಅದ್ರ ಬೆನಿಫಿಟ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹಾಗೆ ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಇದೆ, ಚೆಕ್ಔಟ್ ಮಾಡಿ. ಯೂಟ್ಯೂಬ್ನಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಳ್ಳೊಳ್ಳೆ ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.